ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಮತ್ತೆ ಏನು ನನ್ನ ನೋಡ್ಕೊಂಡು ಅಡುಗೆ ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಏನಾದರೂ ಬೇಕಿತ್ತಾ? ಅದು ನೋಡು ಭೂಮಿಕಾ, ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಒಳ್ಳೆ ಭಾವನೆನೇ ಇದೆ. ನೀನು ನಮ್ಮವಳು ಅಂತಲೇ ನಾನು ಅಂದ್ಕೊಂಡಿರೋದು. ಆದರೆ ಇತ್ತೀಚೆಗೆ ಯಾಕೋ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆ ಡೌಟ್ನ ಮತ್ತು ತಪ್ಪು ತಿಳುವಳಿಕೆನ ಕ್ಲಿಯರ್ ಮಾಡೋಣ ಅಂತ ಬಂದೆ. ಯಾವ ತಪ್ಪು ತಿಳುವಳಿಕೆ ಅತ್ತೆ? ಅದೇ ಇರತ್ತಲ್ಲ, ನಾನು ಒಂದು ನಿಮಿಷ. ಸಾರಿ, ಹೇಳಿ, ಏನೋ ಹೇಳ್ತೀನಿ. ಅದೇ ನಾನು ನಾನು ಒಪ್ಪಾಕಿಲ್ಲ. ಒಂದೇ ನಿಮಿಷ. ಏನು ನೀವು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ? ಇವಳು ನಿಜವಾಗ್ಲೂ ಅಡುಗೆ ಮಾಡ್ತಿದ್ದಾಳೋ ಅಥವಾ ಅಡುಗೆ ಮಾಡ್ದಂಗೆ ಆ್ಯಕ್ಟ್ ಮಾಡ್ತಿದ್ದಾಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಸಾರಿ ಅತ್ತೆ, ಅಡುಗೆ ಮಾಡ್ತೀನಲ್ಲ. ಅಲ್ಲ, ಏನು ಇವತ್ತು ನೀನು ಅಡುಗೆ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಚಿಕನ್ ಮಾಡ್ತಿದ್ದೀನಿ. ನೀನು ಚಿಕನ್ ಮಾಡೋದಾ? ಏನು ಭೂಮಿಕಾ ಇದು? ಚಿಕನ್ ವಾಸನೆ ಆಗಲ್ವಲ್ಲ ನಿನಗೆ? ನೀನಂಗೆ ಚಿಕನ್ ಅಡುಗೆ ಮಾಡ್ತೀಯಾ? ಹಾಗೆ ಮಾಡಿದ್ರೆ ಆಗುತ್ತಲ್ವಾ? ಅದು ಹಾಗಲ್ಲ ಭೂಮಿಕಾ, ನೀನು ನಾನ್ ವೆಜ್ ಮುಟ್ಟಲ್ವಲ್ಲ, ಅದಕ್ಕೆ ಕೇಳಿದ್ದು. ಅದು ಆಗತ್ತೆ. ಈಗ ನಾನು ತುಂಬ ಚೇಂಜ್ ಆಗ್ಬಿಡ್ತೀನಿ ನನ್ನ ಗಂಡನಿಗೋಸ್ಕರ. ಅವ್ರು ಇಷ್ಟಪಡೋದನ್ನ ಮಾಡಿ ಹಾಕೋದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಬೇರೆನೇ ಅದು. ನೀವೇ ಹೇಳ್ತೀರಲ್ಲ, ಗೌತಮ್ ಇಷ್ಟನೇ ನನ್ನಿಷ್ಟ ಅಂತ. ನಾನು ಅದೇ ಫಾಲೋ ಮಾಡ್ತಿದ್ದೀನಿ. ನನ್ನ ಫೋನಲ್ಲಿಟ್ಟು ಅಯ್ಯೋ, ಫೋನ್ ರೂಮಲ್ಲಿ ಇಟ್ಟಿದ್ದೀನಿ. ಗೌತಮ್ ಅವ್ರು ಫೋನ್ ಮಾಡಿ ನಾನು ತೆಗೆದೇ ಇದ್ರೆ ತುಂಬ ಬೇಜಾರು ಮಾಡ್ಕೋತಾರೆ. ನಾನು ಹೋಗಿ ಫೋನ್ ತೊಗೊಂಡ್ಬಂದ್ಬಿಡ್ತೀನಿ. ಅತ್ತೆ, ನಾನು ಹಾಗೆ ಹೋದಾಗ ನೀವು ಈ ಕಡೆ ಚಿಕನಲ್ಲಿ ಉಪ್ಪು ಹಾಕೋದು, ಖಾರ ಹಾಕೋದು ಅಥವಾ ಇನ್ನೇನೋ ಹಾಕೋದು ಆ ಥರದ್ದೇನು ಮಾಡಲ್ಲ ತಾನೆ? ಅರೆ, ನಾನು ಯಾಕೆ ಹಾಗೆ ಮಾಡಲಿ? ಅಲ್ಲ, ಇತ್ತೀಚೆಗೆ ನೀವು TV ಸೀರಿಯಲ್ಸ್ ಜಾಸ್ತಿ ನೋಡ್ತೀರಾ. ಯಾರು ಗೊತ್ತು ಯಾರು ಯಾವುದರಿಂದ ಇನ್ಸ್ಪೈರ್ ಆಗಿ ಏನು ಮಾಡಬಹುದು ಅಂತ. ಅದಕ್ಕೆ ಪ್ರಿಕಾಷನ್ ಆಗಿರಲಿ ಅಂತ ಕೇಳಿದೆ ಅಷ್ಟೆ. ಬಂದೆ. ಸಿಸ್ಟರ್, ಇದೇನಿದು ನೇರ ಗುಮ್ತಾ ಇದ್ದಾಳಲ್ಲ? ಹಣೆ ಬರಕ್ಕೆ ಹೊಳೆ. ನಾನು ಭೂಮಿಕಾ ಅಲ್ಲಗ ನಿನ್ನ ಅಣ್ಣ. ಅಯ್ಯೋ ದೇವ್ರೆ. ಭೂಮಿಕಾ, ಗುಂಡುಗೆ ಊಟ ಕಳಿಸಿದ್ಯಾ? ಶಬಾಷ್, ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಗುಂಡು ಮನೆ ಊಟ ಮಾಡಿದ್ರೆ ಒಳ್ಳೆ ಗುಂಡುಗೆ ದಷ್ಟಪುಷ್ಟವಾಗಿರ್ತಾನೆ. ಇಲ್ಲ ಅಂದರೆ ನೋಡೋಕ್ಕಾಗಲ್ಲ, ಸೊರಗ್ಬಿಟ್ಟಿರ್ತಾನೆ. ಅಯ್ಯೋ, ನನಗಂತೂ ಅವ್ನು ಸಹಿಸ್ಕೊಳಕ್ಕಾಗೋದಿಲ್ಲಮ್ಮ, ಅವ್ನು ಸಣ್ಣ ಆಗಿಬಿಟ್ರೆ. ಅದಕ್ಕೆ ಯಾವಾಗಲೂ ಹೀಗೆ ಅವನ್ನ ಚೆನ್ನಾಗಿ ನೋಡ್ಕೋತಾ ಇರು. ಓ, ಬಂದಮ್ಮ ನಿನ್ನ ಗಂಡ. ನಿಮ್ಮಿಬ್ಬರ ಮಧ್ಯೆ ನಾನೇ ಯಾಕೆ ಶಿವಪೂಜೆಗೆ ಕರಡಿ ಬಿಟ್ಟಾಗೆ? ಬನ್ನಿ 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 ಬನ್ನಿ. ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀರಾ? ಹಾ, ಇನ್ಮೇಲೆಲ್ಲ ಹೀಗೆ ಇರುತ್ತೆ. ಬನ್ನಿ 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 ಬನ್ನಿ. ಬನ್ನಿ 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 ಬನ್ನಿ. ಸೊ, ಊಟ ಹೇಗಿತ್ತು? ಓ, ತುಂಬಾ ಚೆನ್ನಾಗಿರ್ಬೇಕಲ್ಲ? ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ಅಮೇಜಿಂಗ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್. ಏನು ಗೊತ್ತಾ, ಸ್ವಲ್ಪ ಅನ್ನ ಕಳಿಸ್ಬೇಕಾಗಿತ್ತು. ನನಗೆ ಏನೇ ತಿಂದರೂ ಮೊಸರನ್ನ ತಿಂದೆ ಹೋದ್ರೆ ಊಟ ಕಂಪ್ಲೀಟ್ ಆಗಲ್ಲ. ಬಟ್ ಚಿಕನ್ ಅಂತೂ ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಅದ್ಭುತ, ಅಮೋಘ, ಅಪೂರ್ವ ಅಂತಾರಲ್ಲ, ಅವೆಲ್ಲ ಕಡಿಮೆನೆ, ಅದಕ್ಕಿಂತ ಜಾಸ್ತಿ. ಅದ್ಯಾಕೆ ಮೊನ್ನೆ ಅಪರ್ಣ ಮಾಡಿದ್ಲಲ್ಲ, ಅವೆಲ್ಲ ಏನೂ ಇಲ್ಲ. ಇದಂತೂ ಅಯ್ಯೋಯ್ಯೋಯ್ಯೋ. ಸಾಕು ಸಾಕು ಸಾಕು. ಮನ್ಸಾರೆ ಹೊಗಳೋದಕ್ಕೂ ಹೊಗಳ್ಬೇಕಂತ ಹೊಗಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಅದು ನನ್ಗೆ ಗೊತ್ತಾಗುತ್ತೆ. ನಾನೇನು ಅಷ್ಟು ಅಡ್ಡಿ ಅಲ್ಲ. ಇಲ್ಲ ರೀ, ನಿಜವಾಗ್ಲೂ ಚೆನ್ನಾಗಿತ್ತು. ಇಲ್ಲಿ ಹೋದ್ರೆ ಖಾಲಿ ಕೆರೆಯವ್ರು ಕಳಿಸ್ತಾ ಇದ್ನಾ? ಸಾಲ್ದಷ್ಟು ಪ್ರೂಫು.
ಈ ರೀತಿ ಉಪದೇಶ ಮಾಡಿ ಅಂತ ಆನಂದ್ ಅವ್ರು ಹೇಳಿ ಕಳ್ಸಿದ್ರಲ್ವಾ? ಹ್ಮ್, ಯಾಕಂದ್ರೆ ಅತಿಯಾಗಿ ಬಿಲ್ಡಪ್ ಕೊಡೋದು, ಹೋಗ್ಲ ಅಟ್ಟಕ್ಕೇರ್ಸೋದು ಅದು ನಿಮ್ಮ ಸ್ಟೈಲೇ ಅಲ್ಲ, ನಂಗೆ ಗೊತ್ತು. ಹೇಳಿ. ಗೊತ್ತಾಗೋಯ್ತಾ? ಬಡ್ಕೊಂಡೆ ನನ್ನ ಮಗನಿಗೆ ಇವೆಲ್ಲ ವರ್ಕೌಟ್ ಆಗಲ್ಲ. ನನ್ನ ಮಾತಲ್ಲಿ ಕೇಳ್ತಾನೆ, ಸುಮ್ಮನೆ ತಲೆ ತಿಂದು ಇದೆಲ್ಲ ಕಂಠಪಾಠ ಮಾಡೋಂಗೆ ಮಾಡ್ದ ಇಡಿಯಟ್. ನಿನ್ನೆ ಆನಂದ್ ಅವ್ರ ಮನೇಲಿ ನಾನೇ ಚಿಕನ್ ಮಾಡಿದ್ದು, ಅಪರ್ಣ ಅಲ್ಲ. ಅದು ನಿಮಗೆ ಗೊತ್ತಾಗ್ಲಿ ಅಂತ ಬೆಳಿಗ್ಗೆಯಿಂದ ಚಿಕನ್ ಮಾಡ್ಕೊಂಡು ಬಂದಿದ್ದೆ. ನನಗಂತೂ ಗೊತ್ತಾಗಿಲ್ಲ. ನೀವಾದ್ರೂ ಒಂದು ಮಾತು ಹೇಳೋದಲ್ವಾ? ಇಷ್ಟೊಂದೆಲ್ಲ ಡ್ರಾಮಾನೇ ನಡೀತಾ ಇರ್ಲಿಲ್ವಲ್ಲ. ನೋಡಿ, ನಾವು ಹೆಣ್ತಿರಲ್ಲ ಹೀಗೆಪ್ಪ, ಗಂಡಿನ್ಗೇನು ಇಷ್ಟನೋ ಅದನ್ನ ಮಾಡಿ ಹಾಕ್ತೀವಿ. ನಾವೇ ಮಾಡಿದ್ದು ಅಂತ ಬೋರ್ಡ್ ನೇತಾಕೋದಾಗ್ಲಿ, ಸ್ಟಿಕ್ಕರ್ ಅಂಟಿಸೋದಾಗ್ಲಿ, ಟ್ಯಾಗ್ ಹಾಕೋದಾಗ್ಲಿ ಆ ಥರದ್ದೇನೂ ಮಾಡಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕಪ್ಪ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಇದು ನಾವು ನಿಮಗಿಟ್ಟಿರೋ ಪೀರಿಯಾಡಿಕ್ ಟೆಸ್ಟ್ ತರ. ನೀವೇ ಕಂಡುಹಿಡಬೇಕು, ಓ ಇದು ನನ್ನ ಹೆಂಡತಿ ಮಾಡಿರೋದು, ಇದು ಅವಳಿಂದ ಮಾತ್ರ ಸಾಧ್ಯ ಅಂತ. ಆಗ್ಲೇ ಗೊತ್ತಾಗೋದು ನೀವು ನಿಮ್ಮ ಹೆಂಡತಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇಷ್ಟೊಂದೆಲ್ಲ ಇದೆಯಾ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡುಹಿಡ್ಬೋದು, ಆದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅಲ್ಲ, ಇದು ಭಾಳ ಕಾಂಪ್ಲಿಕೇಟೆಡ್ ವಿಷಯ ರೀ. ಆಯ್ತು ಬಿಡಿ, ಇನ್ಮೇಲೆ ನಾನೇ ಕಂಡುಹಿಡಿತೀನಿ. ಅದು ನಮ್ಮಿಬ್ಬರ ನಡುವೆ ಹೊಸದಾಗಿ ಈಗೀಗ ಏನೇನೋ ಶುರುವಾಗಿದೆಯಲ್ಲ, ಹೋಗ್ತಾ ಹೋಗ್ತಾ ಸೀನಿಯರ್ ಸ್ಟೂಡೆಂಟ್ ಥರ ಎಲ್ಲನೂ ಕಲಿತಾ ಹೋಗ್ತೀನಿ ನೋಡು, ಬರೀ. ಬಟ್ ಚಿಕನ್ ನಿಜವಾಗ್ಲು ಚೆನ್ನಾಗಿತ್ತು, ನಾನು ಎಂಜಾಯ್ ಮಾಡಿ. ಅಷ್ಟು ಚೆನ್ನಾಗಿ ಚಿಕನ್ ಮಾಡಿರೋ ರಾಮಣ್ಣನ ಕೈಗೆ ಕಡ್ಗ ತೋಡಿಸ್ತೀನಿ ಅಂದ್ರಲ್ಲ, ಎಲ್ಲದು? ದಯವಿಟ್ಟು ಒಂದು ಮಾರ್ಜಿನ್ ಕೊಟ್ಟು ಈ ಸತಿ ಕ್ಷಮಿಸ್ಬಿಡಿ ಪ್ಲೀಸ್. ಓಕೆ. ರಾಮಣ್ಣನ ಕೈಗೂ ಚಿನ್ನದ ಕಡ್ಗ ತೋಡಿಸ್ತೀನಿ, ಆದರೆ ನನಗೆ ಇಷ್ಟ ಆಗಿರೋ ಅಡುಗೆನ ಮಾಡಿಕೊಟ್ಟೆ ಈ ಕೈಗೆ ಸದ್ಯಕ್ಕೆ ಥ್ಯಾಂಕ್ ಯು. ಅಲ್ಲ, ಚಿಕನ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದಕ್ಕಲ್ಲ, ನಾನು ಅದಕ್ಕೆ ಕೊಟ್ಟಿದ್ದು. ಇದೇ ಖುಷಿಗೆ ಇನ್ನೂ ಚಿಕನ್ ಮಾಡಿದ್ದೆ. ಅಯ್ಯೋ, ದಯವಿಟ್ಟು ರೀ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ಇನ್ನೊಂದು ಸ್ವಲ್ಪ ದಿವಸ ಚಿಕನ್ ಸವಾಸನೆ ಬೇಡ. ನಾನು ಹೀಗೆ ಚಿಕನ್ ತಿಂತಾ ಇದ್ರೆ ಬಾಡಿ ಓವರ್ ಹೀಟ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ಸರಿ, ಬಾಡಿ ಕೂಲ್ ಮಾಡಕ್ಕೆ ಏನಾದರೂ ತರಲ್ಲ? ನೀವಿದಿರಲ್ಲ. ಜೀರಿಗೆ ಮೆಣಸಿನ ರಸಂ ಮಾಡಿದ್ದೀನಿ, ತರ್ತೀನಿ. ದಯವಿಟ್ಟು ಅದನ್ನೇ ತಗೊಂಬನ್ನಿ. ಅದರ ಹೆಸರಲ್ಲಿ ಕಾಲು ಸೊಪ್ಪೆಲ್ಲ ತರಬೇಡಿ, ಏನಾಗಲ್ಲ. ತಂದೆ ಇರುತ್ತೆ. ಓ, ಈ ಟೀಚರ್ಗಳು ಭಾಳ ಡೇಂಜರ್ ಅಪ್ಪು. ಹೇಳಿದ್ರೆ ಸ್ಪಾಟಲ್ಲಿ ಹಿಡಿದು ಅಲ್ಲೇ ಫೇಲ್ ಮಾಡಿಬಿಡ್ತಾರೆ. ಅದಕ್ಕೆ ಇನ್ನೊಂದ್ಸಲ ಸುಳ್ಳು ಹೇಳ್ಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.